ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಪ್ರಿಸಮ್ ಎಕ್ಸ್ಪೆರಿಮೆಂಟ್. ಆ್ಯಂಡ್ ಮೊದಲು ಏನು ಮಾಡ್ಬೇಕಂದ್ರೆ ಒಂದು ಸ್ಟ್ರೇಟ್ ಲೈನ್ನ ತೊಗೋಬೇಕು. ಆ ಸ್ಟ್ರೇಟ್ ಲೈನ್ ಮೇಲೆ ಏನು ಮಾಡ್ಬೇಕಂದ್ರೆ ಪ್ರಿಸಮ್ದು ಈ ಪಾರ್ಟ್ ಟಚ್ ಮಾಡಬೇಕು. ಪ್ರಿಸಮ್ದು ಈ ಪಾರ್ಟ್ ಏನಾಯ್ತಲ್ಲ ಈ ಥರ ಲೈನಿಗೆ ಟಚ್ ಆಗುವಂತೆ ಇಡಬೇಕು. ಈ ಥರ ಲೈನಿಗೆ ಟಚ್ ಆಗೋ ಥರ ಇಟ್ಮೇಲೆ ಇದಕ್ಕೆ ಏನು ಮಾಡ್ಬೇಕು ನಾವು ಅಂದರೆ ಒಂದು ಔಟ್ಲೈನ್ ಹಾಕ್ಬೇಕು. ಏನು ಮಾಡಬೇಕು, ಒಂದು ಔಟ್ಲೈನ್ನ ಡ್ರಾ ಮಾಡ್ಕೋಬೇಕು. ಈ ಔಟ್ಲೈನ್ನ ಡ್ರಾ ಮಾಡಿದ ಮೇಲೆ ಏನು ಮಾಡ್ಬೇಕಂದ್ರೆ ಸೆಂಟ್ರ್ ಆಫ್ ದ ಈ ಪಾರ್ಟ್ ಇಲ್ಲಿ ನೋಡಿ, ಈ ಪಾರ್ಟ್ನ ಮೆಜರ್ ಮಾಡಿದರೆ ಎಷ್ಟೈತಿ? 5 ಸೆಂಟಿಮೀಟ್ರ್ ಐತಿ. 5 ಅಂದರೆ 2.5 ಇಲ್ಲಿ ಬರ್ತೈತೆ. ಇದೇನಂದರೆ ಹಾಫ್ ಆಫ್ ದ ಪಾರ್ಟ್. ಈ ಪಾಯಿಂಟ್ ಮೇಲೆ ಏನು ಮಾಡ್ಬೇಕು ನಾವು ಅಂದರೆ ಪ್ರೊಟೆಕ್ಟರ್ನ ಇಟ್ಬಿಟ್ಟು ಪ್ರೊಟೆಕ್ಟರ್ನ ಪ್ಲೇಸ್ ಮಾಡಿ ಒಂದು 35 ಡಿಗ್ರಿ ತೊಗೋಣ. ಇಲ್ಲಿ ನೋಡಿರಿ, 90 to 80 ಅಂದರೆ 10, 80 to 70 ಅಂದರೆ 20, 70 to 60 ಅಂದರೆ 30, ಇದು 5, 35 ಅಂದರೆ ಇಲ್ಲಿ ಬರ್ತೈತೆ. ಹೌದಾ? ಇಲ್ಲಿ ಏನಾಗ್ತಂದರೆ 35 ಡಿಗ್ರಿ ಆಗ್ತೈತೆ. ಏನು 35 ಡಿಗ್ರಿ ಅಂದರೆ ನಾವೇನು ಮಾಡ್ಬೇಕು, ಫಸ್ಟ್ ಈಗ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಎಳೆದ್ಬಿಟ್ಟು ಈಗ ಏನು ಮಾಡ್ಬೇಕಂದ್ರೆ ಈ ಡಿಗ್ರಿ ಲೈನಿಗೆ ಕನೆಕ್ಟ್ ಮಾಡ್ತೀವಿ. ಇದನ್ನು ಏನಂತೇಳಿ ತೊಗೊತೀವಿ ನಾವು ಅಂತಂದರೆ ಇನ್ಸಿಡೆನ್ಸ್ ಆ್ಯಂಗಲ್ ಅಂತೇಳಿ ತೊಗೊತೀವಿ. ಇನ್ಸಿಡೆನ್ಸ್ ಆ್ಯಂಗಲ್ ಆಫ್ ದ ಪ್ರಿಸಮ್. ಈಗ ಏನು ಮಾಡ್ಬೇಕಂದ್ರೆ ಮೊದಲು ಈ ಏನು ಪ್ಲೇಸ್ ಡ್ರಾ ಮಾಡಿರ್ತೀವಲ್ಲ ಔಟ್ಲೈನ್, ಈ ಔಟ್ಲೈನ್ ಒಳಗಡೆ ಪ್ರಿಸಮ್ನ ಪ್ಲೇಸ್ ಮಾಡಬೇಕು. ಪ್ರಿಸಮ್ನ ಪ್ಲೇಸ್ ಮಾಡಬೇಕು. ಈ ಪ್ರಿಸಮ್ನ ಪ್ಲೇಸ್ ಮಾಡಿದ ಮೇಲೆ ನೆಕ್ಸ್ಟ್ ಇದೇನು ಲೈನ್ ಐತಲ್ಲ, ಈ ಲೈನ್ ಇನ್ಸಿಡೆನ್ಸ್ ಲೈನ್ ಮೇಲೆ ಇವು 2 ಪಿನ್ನ ಹಚ್ಚಬೇಕು. ಇಲ್ಲಿ ನೋಡ್ರಿ, ಈ ಥರ ಒಂದು ಪಿನ್ನ ಪ್ಲೇಸ್ ಮಾಡಿರಿ. ಇಲ್ಲೇ ಅಂತ ಏನಿಲ್ಲ, ಯಾವುದಾದ್ರೂ ಪಾಯಿಂಟ್ ಮೇಲೆ ಲೊಕೇಟ್ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಇವೆರಡು ಪಿನ್ನ ಏನು ಮಾಡಿದ್ವಿ ನಾವು ಪ್ಲೇಸ್ ಮಾಡಿದ್ವಿ. ಈ ಥರ 2 ಪಿನ್ಸ್ನ ಪ್ಲೇಸ್ ಮಾಡಿವಿ. ಮತ್ತೇನು ಮಾಡ್ಬೇಕಂದ್ರೆ ಇನ್ನೆರಡು ಪಿನ್ನ ತೊಗೋಬೇಕು. ಇನ್ನೆರಡು ಪಿನ್ನ ತೊಗೊಂಡು ಈಗೇನು ಮಾಡ್ಬೇಕಂದ್ರೆ ಈ ಥರ ಅಬ್ಸರ್ವ್ ಮಾಡಬೇಕು. ಈ ಥರ ಅಬ್ಸರ್ವ್ ಮಾಡಬೇಕಾದ್ರೆ ಅವು ಪಿನ್ಸ್ ಏನು ನಾವು ಫಸ್ಟ್ ಇನ್ಸಿಡೆನ್ಸ್ ಆ್ಯಂಗಲ್ ಲೈನ್ ಮೇಲೆ ಪ್ಲೇಸ್ ಮಾಡಿರ್ತೀವಲ್ಲ ಅದಕ್ಕೆ ಸ್ಟ್ರೈಟಾಗಿ ನೋಡಿರಿ, ಆ ಪಿನ್ಸಿಗೆ ಸ್ಟ್ರೈಟಾಗಿ ಏನು ಮಾಡ್ಬೇಕಂದ್ರೆ ನಾವು ಇನ್ನೆರಡು ಪಿನ್ನ ಪ್ಲೇಸ್ ಮಾಡಬೇಕು. ಇಲ್ಲಿ ನೋಡಿರಿ, ಈ ಪಿನ್ಸ್ ಏನಾಗೈತೆ ನೋಡಿರಿ, ಸ್ಟ್ರೈಟಾಗಿ ಈ ಥರ ಪ್ಲೇಸ್ ಮಾಡಬೇಕು. ಆ್ಯಂಡ್ ಒಂದು ಪಿನ್ನ ಪ್ಲೇಸ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡ್ಬೇಕು ಈಗ ಅಂದರೆ ಇನ್ನೊಂದು ಪಿನ್ನ ಪ್ಲೇಸ್ ಮಾಡಬೇಕು. ಸಿಯರ್ ನೋಡ್ರಿ, ಈ ಥರ ಇವು ಪಿನ್ನ ಪ್ಲೇಸ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಪ್ರಿಸಮ್ನ ರಿಮೂವ್ ಮಾಡಬೇಕು. ಇವೆರಡು ಏನು ಪಿನ್ನ ಪ್ಲೇಸ್ ಮಾಡಿರ್ತೀವಲ್ಲ ಆ ಹೋಲ್ ಮೇಲೆ ಏನು ಮಾಡ್ಬೇಕು ನಾವು ಅಂದರೆ ಮಾರ್ಕೌಟ್ ಮಾಡ್ಕೋಬೇಕು. ಓಕೆನಾ? ಆಫ್ಟರ್ ದಟ್ ವಿ ಕ್ಯಾನ್ ರಿಮೂವ್ ದೀಸ್ 2 ಪಿನ್ಸ್. ಆ್ಯಂಡ್ ನಾವು after that we have to join these 2 points. Afterwards we have to join these 2 points. See, like this we have to join. After this incidence line we have to extend, make it extend. And ನೆಕ್ಸ್ಟ್ ಏನು ಮಾಡ್ಬೇಕು ನಮಗಿಲ್ಲ ಅಂದರೆ ನಮಗೆ ಈ ಪಾಯಿಂಟ್ ಸಿಕ್ಕಿತ್ತು. ಈ ಪಾಯಿಂಟ್ನ ಏನಂತೇಳಿ ಕರಿತೀವಿ ನಾವು ಅಂತಂದರೆ ಡೆಲ್ಟಾ ಅಂತೇಳಿ ಕರಿತೀವಿ ನಾವು. ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಡೆಲ್ಟಾ. ಈಗ ನಾವು ಏನು ಮಾಡ್ಬೇಕಂದ್ರೆ ಇದು ಇನ್ಸಿಡೆನ್ಸ್ ಆ್ಯಂಗಲ್ ಎಷ್ಟು ತೊಗೊಂಡಿದ್ದೀವಿ ನಾವು? 35 ಡಿಗ್ರಿ ತೊಗೊಂಡಿವಿ. ಆ 35 ಡಿಗ್ರಿ ಇನ್ಸಿಡೆನ್ಸಿಗೆ
ಆ್ಯಂಗಲ್ ಆಫ್ ಡಿವಿಯೇಷನ್ ಎಷ್ಟು ಬರ್ತೈತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಏನು ಮಾಡ್ಬೇಕು ನಾವು ಅಂದರೆ ಪ್ರೊಟ್ಯಾಕ್ಟ್ರದ್ದು ಈ ಪಾಯಿಂಟ್ನ ಇಲ್ಲಿ ಬಂದಿರತಕ್ಕಂಥ ಡೆಲ್ಟಾ ಆ್ಯಂಗಲ್ ಮೇಲೆ ಏನು ಮಾಡಬೇಕು, ಪ್ಲೇಸ್ ಮಾಡಬೇಕು. ಮತ್ತು ಇದು ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥ ಇನ್ಸಿಡೆನ್ಸ್ ಲೈನ್ ಏನಾಗಬೇಕು, 90 ಡಿಗ್ರಿ ಮೇಲೆ ಪಾಸ್ ಆಗಬೇಕು. ಏನಂದರೆ ಎಷ್ಟು ಡಿಗ್ರಿ ಐತಿ ಮೆಜರ್ ಮಾಡ್ಕೋಬೇಕು ನಾವು. 10 ಡಿಗ್ರಿ, 20, 30, 45 ಅಂದರೆ ಎಷ್ಟು ಡಿಗ್ರಿ ಬಂತು ನಮಗೀಗ? 45 ಡಿಗ್ರಿ ಬಂತು. ಆ್ಯಂಗಲ್ ಆಫ್ ಡಿವಿಯೇಷನ್ ಈಸ್ 45 ಡಿಗ್ರಿ. ಇದೇ ಥರ like this we have to take 5 to 6 readings. This is the experiment of